ನಿನ್ನ ಸೊಂಟಗಾರ ತಾರ ಚೈನಾ ತಂದಿನಿ ಬಾರ ನಿನ್ನ ಮಂದಗಾಲ ತಾರ ಇರಬೇಡದ ಗಿಡ ಹುಡುಗಿ ಕೊಡ್ಸಕ ಬಂದೇನ ಇರಬೇಡದ ಗಿಡ ಹುಡುಗಿ ಕೊಡ್ಸಕ ಬಂದೇನ ಆಶೀರ್ವಾದ ಮಾಡಿ ಇಲ್ಲ ಬಾಬಾ ಬಂದೇನ ಆಶೀರ್ವಾದ ಮಾಡಿ ಇಲ್ಲ ಬಾಬಾ ಬಂದೇನ ಇರಬೇಡದ ಗಿಡ ಹುಡುಗಿ ಕೊಡ್ಸಕ ಬಂದೇನ ಇರಬೇಡದ ಗಿಡ ಹುಡುಗಿ ಕೊಡ್ಸಕ ಬಂದೇನ ನಿನ್ನ ಟೊನ್ನ ಮೂಗ ತಾರ ನತ್ತ ತಂದಿಡಿ ಬಾರ ನಿನ್ನ ಸುಮ್ಮನ ಮೂಗ ತಾರ ಇರಬೇಡ ಬೇಡ ಹುಡುಗಿ ಕೊಡಿಸಕ ಬಂದೇನ ಇರಬೇಡ ಬೇಡ ಹುಡುಗಿ ಕೊಡಿಸಕ ಬಂದೇನ ಬಳಿಯ ತಂದಿಡಿ ಬಾರ ನಿನ್ನ ಸೊಂಸಗೈ ತಾರ ಬಳಿಯ ತಂದಿಡಿ ಬಾರ ನಿನ್ನ ಸೊಂಸಗೈ ತಾರ ಇರಬೇಡ ಗಿಡ ಹುಡುಗಿ ಕೊಡ್ಸಕ ಬಂದೇನ ಇರಬೇಡ ಗಿಡ ಹುಡುಗಿ ಕೊಡ್ಸಕ ಬಂದೇನ ನಾಶಗಾಡ ನಾಡಿ ಇಲ್ಲ ಬಾಬಾ ಬಂದೇನ ನಾಶಗಾಡ ನಾಡಿ ಇಲ್ಲ ಬಾಬಾ ಬಂದೇನ ಇರಬೇಡ ಗಿಡ ಹುಡುಗಿ ಕೊಡ್ಸಕ ಬಂದೇನ ಇರಬೇಡ ಗಿಡ ಹುಡುಗಿ ಕೊಡ್ಸಕ ಬಂದೇನ ಜುಮುಕಿ ತಂದಿಡಿ ಬಾರ ನಿನ್ನ ಎಣಚಿ ಕಿರಿಯ ತಾರ ಜುಮುಕಿ ತಂದಿಡಿ ಬಾರ ನಿನ್ನ ಆಣಿ ಕಿರಿಯ ತಾರ ಇರಬೇಡ ಗಿಡ ಹುಡುಗಿ ಕೊಡ್ಸಕ ಬಂದೇನ ಇರಬೇಡ ಗಿಡ ಹುಡುಗಿ ಕೊಡ್ಸಕ ಬಂದೇನ ನಾಶಗಾಡ ನಾಡಿ ಇಲ್ಲ ಬಾಬಾ ಬಂದೇನ ನಾಶಗಾಡ ನಾಡಿ ಇಲ್ಲ ಬಾಬಾ ಬಂದೇನ ಇರಬೇಡ ಗಿಡ ಹುಡುಗಿ ಕೊಡ್ಸಕ ಬಂದೇನ ಇರಬೇಡ ಗಿಡ ಹುಡುಗಿ ಕೊಡ್ಸಕ ಬಂದೇನ ಇದಕ್ಕೆ ಕಣ್ಣಿಲ್ಲೋಳು ಬಾಬಾ ಅತ್ತಿ ನಿಲ್ಕೊಂಡು ಬಂದಳ ಎಣ್ಣೆ ಹೊಡ್ಕೊಂಡು ಮನೆಗೆ ಬಾ ನಾವು ಮನೆಗೆ ಹೋಗಿ ಹಾಲು ರಪ್ಪಿಸ್ಕೊಂಡು ಬರ್ತೀವಿ ಮತ್ತೆ ನೀರ ಹೋಗಿ ಹಾಕೊಂಡು ಕುಂತಿ ಮಾರಾಯ ಸೀದಾ ಮನೆಗೆ ಬಾ ಏನು ಅಂದ್ರೆ ಏನು ಅಂದ್ರೆ ಇವಾಗಲಿಗೆ ಏನು ಕಡಿಮಿಲ್ಲ ಬಾರ ನಿನ್ನ ಮನೆಗೆ ಬಾ ನೀನು ಬೇಕಾಡಬೇಡಿ ಗಂಗಿ ನಂಗ ಮನಸಂತೆ ಲಲ್ಲ
दशमित्रम् अपर्णाकळत्रं सदा सच्चरित्रं शिवं शङ्करं शम्भुमीशानमीडे हरं सर्पहारं चिताभूविहारं भवं वेदसारं सदा निर्विकारम् श्मशाने वसन्तं मनोजं दहन्तं शिवं शङ्करं शम्भुमीशानमीडे स्वयं यः प्रभाते नरः शूरपाणि पठेत् स्तोत्ररत्नं द्विह प्राप्य रत्नम् सुपुत्रं सुधान्यं सुमित्रं कळत्रं विचित्रं समाराध्य मोक्षं प्रयाति ಮಾದೇವಿ, ನಿನ್ನ ಸಹಕಾರದಿಂದ ಪೂಜಾ ಕಾರ್ಯ ಸಾಂಗವಾಗಿ ನೆರವೇರಿತು. ಇನ್ನೇನು ಮಾದರಸರು ಬರುವ ಸಮಯವಾಯಿತು. ಮಾದೇವಿ, ಈ ಹೂಗಾರನ ಸತಿಯಾಗಿ ಹೂಮಾಲೆ ಕಟ್ಟುವುದರಲ್ಲಿ ಪರಿಣಿತಳಾಗಿದ್ದೀ. ಅದೇನು ಸಫಲವಾಗುತ್ತಿದೆ? ಕುದುರೆಗಳ ಕುಲಪುಟದ ಸದ್ದು. ಮಾದೇವಿ, ಮಾದರಸರು ಆಗಮಿಸುತ್ತಿದ್ದಾರೆ. ಸ್ವಾಗತಿಸೋಣ. ಬ್ರಹ್ಮರಿಗೆ ಪ್ರಣಾಮಗಳು. ಪ್ರಣಾಮಗಳು ಮಾದಯ್ಯನವರೇ, ಹೇಗಿದ್ದೀರಿ? ಸಾಂಬ ಶಿವನ ಕರುಣೆಯಿಂದ ಸೌಖ್ಯವಾಗಿದ್ದೇವೆ. ಮಹಾಪ್ರಭು, ದಯಮಾಡಿಸಿ ಪರಶಿವನ ಆಶೀರ್ವಾದ ಪಡೆಯಿರಿ. ಕೃತಾರ್ಥನಾದ ಮಾದಯ್ಯನವರೇ. ನಿಮ್ಮ ಪುಷ್ಪಾಲಂಕಾರವನ್ನು ಕಂಡು ಪ್ರಸನ್ನನಾದೆ. ಶ್ರೀಶೈಲ ಪ್ರಯಾಣಕ್ಕೆ ಮುನ್ನ ಈ ಶಿವನ ದರ್ಶನ ಪಡೆಯಲು ಬಂದಿದ್ದೇನೆ. ಮಾಧವರೇ, ನಾನು ಆಧ್ಯಾತ್ಮಿಕ ಚಿಂತನೆಯಲ್ಲಿ ತೊಡಗಿದ್ದೇನೆ. ಅಲ್ಲಿ ನಾನು ಯೋಗಜ್ಞಾನದಲ್ಲಿರುತ್ತೇನೆ. ಕಲಪುರಕಿಯ ರಾಜ್ಯ ಭಾರವನ್ನು ಮಂತ್ರಿಗಳಿಗೆ ಒಪ್ಪಿಸಿ ಶ್ರೀಶೈಲಕ್ಕೆ ಹೋಗಿ ತಪಸ್ಸನ್ನು ಮಾಡಬೇಕೆಂದುಕೊಂಡಿದ್ದೇನೆ. ತಂದೆಯವರ ಅಪ್ಪಣೆಯಂತೆ ನಡೆದಿದ್ದೇನೆ. ಪ್ರಭು, ಈ ನಿಮ್ಮ ನಿರ್ಧಾರ ತುಂಬ ಮಹತ್ವದ್ದಾಗಿದೆ. ನಿಮ್ಮ ಮಾತುಗಳನ್ನು ಕೇಳಿ ತುಂಬ ಆನಂದವಾಯಿತು. ಅಂದಾಗೆ ಮಹಾಪ್ರಭು, ಇವಳು ನನ್ನ ಧರ್ಮಪತ್ನಿ ಮಾದೇವಿ. ಸಂತೋಷ ತಾಯಿ, ಸದಾ ಸೌಭಾಗ್ಯವತಿಯಾಗಿರು. ಮಾದಯ್ಯನಿಗೆ ತಕ್ಕ ಪತ್ನಿಯಾಗಿರುವೆ. ಸತಿಪತಿಗಳಾಗಿ ಸದಾಕಾಲ ಸಂತೋಷವಾಗಿರು. ಮಾದಯ್ಯನವರೇ, ಕಲ್ಯಾಣದಲ್ಲಿ ಅಣ್ಣ ಬಸವಣ್ಣನವರಿಂದ ಅನುಭವ ಮಂಟಪ ಸ್ಥಾಪಿತವಾಗಿ ಶರಣರ ಗೋಷ್ಠಿಗಳು ಪ್ರತಿನಿತ್ಯ ನಡೆಯುತ್ತವೆ. ಕಲ್ಯಾಣವೇ ಶರಣರ ಮನೆಯಾಗಿದೆ. ವೃತ್ತಿಯಿಂದ ಈ ಎಲ್ಲ ಶರಣರು ತಮ್ಮ ಕಾಯಕದಲ್ಲಿ ತೊಡಗಿದ್ದಾರೆ. ತಾವು ಹೂಗಾರ ಮನೆತನದವರಾಗಿದ್ದು ಹೂಪತ್ರಿಯ ಸೇವೆಯಲ್ಲಿ ನಿಪುಣರಾದವರು. ಇದೇ ಕಾಯಕದಿಂದ ಶರಣರ ತತ್ವದಲ್ಲಿ ಬಸವಣ್ಣನವರ ಸೇವೆಯಲ್ಲಿ ತೊಡಗಿಕೊಳ್ಳಬಹುದಲ್ಲವೇ? ಹೌದು ಪ್ರಭು, ನಿಮ್ಮ ಮಾತು ನಿಜ. ಈ ಚಿಕ್ಕ ಹಳ್ಳಿಯಲ್ಲಿ ನಮ್ಮ ಉಪಜೀವನ ನಡೆಯುವುದು ಒಮ್ಮೊಮ್ಮೆ ಬಹಳ ಕಷ್ಟವಾಗುತ್ತದೆ. ತಾವು ಹೇಳಿದಂತೆ ನಾವು ಕಲ್ಯಾಣ ಪಟ್ಟಣ ಸೇರುವುದು ಸಮಂಜಸವೆಂದು ತೋರುತ್ತದೆ ಪ್ರಭು. ಹೌದು ಮಾದಯ್ಯನವರೇ, ಕಲ್ಯಾಣವು ಕೈಲಾಸದಂತೆ. ಅಣ್ಣ ಬಸವಣ್ಣನವರ ಲಿಂಗ ಪೂಜೆ, ಅಷ್ಟಾವರಣಗಳ ನೀತಿ ನಿಯಮಗಳು, ದಾಸೋಹ ಕಾರ್ಯಗಳಿಂದ ಅನುಭವ ಮಂಟಪ ನೋಡುವಂತಿದೆ. ಪ್ರಭು, ತಮ್ಮ ಬಾಯಿಂದ ಅಣ್ಣ ಬಸವಣ್ಣನವರ ಕಲ್ಯಾಣದ ವರ್ಣನೆಯನ್ನು ಕೇಳಿ ಧನ್ಯನಾದೆ. ತಾವು ಹೇಳಿದಂತೆ ನಾವು ಕಲ್ಯಾಣಕ್ಕೆ ತೆರಳಿ ಶಿವಶರಣರ ಸೇವೆಯಲ್ಲಿ ನಿರತರಾಗುತ್ತೇವೆ ಪ್ರಭು. ಮಾದಯ್ಯನವರೇ, ಈ ನಿಮ್ಮ ನಿರ್ಧಾರವನ್ನು ನಾನು ಸ್ವಾಗತಿಸುತ್ತೇನೆ. ನೀವು ಕಲ್ಯಾಣಕ್ಕೆ ತೆರಳಿದ ನಂತರ
ಅಲ್ಲಿ ಬಸವಣ್ಣನವರ ಕಾರ್ಯದರ್ಶಿಗಳಾದ ಹಡಪದ ಅಪ್ಪಣ್ಣನವರನ್ನು ಭೇಟಿಯಾಗಿ ಅಲ್ಲಿ ನಿನಗೆ ಎಲ್ಲ ವ್ಯವಸ್ಥೆ ಮಾಡಿಕೊಡುತ್ತಾರೆ. ಕೃತಜ್ಞನಾದೆ ಪ್ರಭು. ಈ ನಿಮ್ಮ ಸಹಕಾರವನ್ನು ನಾನೆಲ್ಲಿಯೂ ಮರೆಯುವುದಿಲ್ಲ. ಮುಂದಿನ ವಾರ ಕಲ್ಯಾಣಕ್ಕೆ ತೆರಳಲು ಸಿದ್ಧತೆಯನ್ನು ಮಾಡಿಕೊಳ್ಳುತ್ತೇವೆ ಪ್ರಭು. ಕಲ್ಲು ಹತ್ಲಾಗ ಕಲಿ ಹತ್ತಿವಿ ಬೆಲ್ಲನೂ ಹತ್ಲಾಗ ಅಂದಂಗ ಈಗ ಈ ಗಂಡನ ಕರ್ಕೊಂಡು ಬರ್ತೀನಿ ಅಂದಕಿ ಇನ್ನೂ ಬರ್ಲಿಲ್ಲಲ್ಲ ಅಂತಿನ್ನ ಇವಾ ಈ ಹಗಣಿ ಸಂಬಂಧ ನನಗಂತೂ ಸಾಕಾಗಿ ಹೋತ್ ನೋಡು. ಎಲ್ಲಿ ಹೋದ್ಲೋ ಏನಿಕ್ಕೆ ಹಾಳಾಗಿ ಎಲ್ಲಿ ಹೋಗಿಲ್ಲವ ಹಾಳಾಗಿ ನಿಮ್ಮ ಮಗನ ಕರ್ಕೊಂಬರಕ್ ಹೋಗಿದ್ದೆ. ಇನ್ನು ಬಂದಿಲ್ಲೇನು ನಿನ್ನ ಕುಮಾರ ಎಷ್ಟೊತ್ತಾಯ್ತು ಹೇಳಿ ಬಂದು ಬರ್ಲಿ ಮಾಡ್ತೀನಿ ನೆನ್ಸೋದೊಳಗ ತೊಣಸ್ನಾಡಿ ಗೌಡು ಬಂದಂಗ ಆಗ ಬಂದೋಡಕ್ಕೆ ಕೈ ಬೀಸ್ಕೊಂತ ಕಾಲಲ್ಲಿ ಕಟ್ಟಿದ ಗುಂಡು ಕೊರಳಲ್ಲಿ ಕಟ್ಟಿದ ಗಂಡು ತೇಲಲೀಯದು ಗುಂಡು ಉಳುಕಲೀಯದು ಬೆಳ್ಳು ಇಂತಪ್ಪ ಸಂಸಾರ ಶರದಿಯ ದಾಟಿಸಿ ಕಾಲಾಂತಕನೆ ಕಾಯೋ ಕೂಡಲ ಸಂಗಮ ದೇವ. ಯಾವ ಪ್ರದೇಶ ಇದು ಉದ್ಯೋಗ ಪುರುಷ ಲಕ್ಷಣ ಅಂತ ಹಿರಿಯರು ಹೇಳ್ಯಾರ ಗೊತ್ತಿಲ್ಲ ನಿನಗ. ನೀ ಗಂಡಸಾಗಿ ದುಡಿಯೋದು ಕಲೀಲಿಲ್ಲ. ಅತ್ತಿ ನೀನಾರ ಬುದ್ಧಿ ಹೇಳು ನಿನ್ನ ಮಗನಿಗೆ. ನಾ ಎಷ್ಟೊತ್ತು ದುಡಿಬೇಕು, ಆ ಕಡೆ ಮನೆಯಾಗ ದುಡಿಬೇಕು, ಈ ಕಡೆ ಹೊಲವು ದುಡಿಬೇಕು. ನನಗಂತೂ ಸಾಕಾಗಿ ಹೋಗ್ಬಿಟ್ಟೆ ನೋಡಿ ಜನ್ಮ. ಹೋಗಿ ಬಿಡಲೇ ಗಂಗಿ, ನನ್ನ ಮಗ ಭಾಳ ಶಾಣೆ ಐತಿ. ಏನ ಒಬ್ಬವನ ಮಗ ಅಂತ ತಿಳಿದು ಬೆಣ್ಣೆ ತುಪ್ಪ ತಿನಿಸಿ ಬೆಳೆಸಿ. ಆದ್ರೆ ಏನ್ ಮಾಡಿ ಗುಡಿ ಕಟ್ಟಿ ಕುಟ್ಟು ಹರಟಿ ಹೊಡೆದು ಕಲ್ತು ಬಿಟ್ಟ. ನನಗಂತೂ ಸಾಕಾಗೈತೆ ನೋಡು ಅವ್ರ ಸಂಬಂಧ. ಏನ್ ಮಾಡ್ಲಿ? ಏ ಯವ್ವ ನಮ್ಮವ್ವ ಗಂಗಿ ನನಗೆ ತಕ್ಕ ಹೆಂಡತಿ ಅಲ್ಲ. ಬೆಳಗಾದ್ರೆ ಸಾಕು ಬರೀ ಜಗಳ ಮಾಡ್ತಾಳ ಕಾಲು ಕೆದರಿ. ಅವ್ರ ಅವ್ವ ರೊಟ್ಟಿ ಮಾಡೋದನ್ನ ಕಲಿಸಿಲ್ಲ, ಬರೀ ಜಗಳ ಮಾಡೋದನ್ನ ಕಲಿಸಿದ. ಆಡ್ಲಿಲ್ಲ, ಕುಡಿಲಿಲ್ಲ, ಓದ್ಲಿಲ್ಲ, ಬರೀಲಿಲ್ಲ. ಇವಳನ್ನ ಇವ್ರ ಅಪ್ಪನ ಮನೆಗೆ ಗಡಿಬಿಡು. ನನಗ ಹೆಣ್ಣು ಕೊಡೋರು ಭಾಳ ಮಂದಿ ಸಾಲಗಟ್ಟಿ ನಿಂತಾರ. ಅಯ್ಯವ್ವ, ಈ ಮುಸುಳಿಗೆ ನಾನ್ ಸಿಕ್ಕಿದೆ ಹೆಚ್ಚು. ಏನ್ ನೋಡ್ಕೊಟ್ನೋ ಏನೋ ನಮ್ಮಪ್ಪ ಈ ಮನೆಗೆ. ಹಳೆ ಅಷ್ಟು ಪುಷ್ಟ ಅದನ್ನ ಕಲ್ಲಡಾದ ಕೈ ಹಿಡಿದು ಸಾಕ್ತಾನ, ನನ್ ಚೆನ್ನಾಗಿ ನೋಡ್ಕೊಳ್ತಾನಂತ ಕೊಟ್ಟು ಕುಂತು. ಆದ್ರೆ ಇವ ನನ್ನ ದುಡಿಯಕ್ಕೆ ಹಚ್ಚಾರ. ಇದು ನನ್ನ ಕರ್ಮ ಕರ್ಮ ಕರ್ಮ. ಕೈಯಾಳಿ ಯಾಕೆ ಹಳಿ ಹಳಿ ಮಾಡ್ಕೊಂತೀರ ತುಂಬಿದ ಮನೆಯಾಗ? ಸಾವಿಗೇಡಿ ಹಳೆ ಸಾವಿಗೇಡಿ ಬೆಳೆ ಕರ್ಮ ಸಾಕು, ಬರೀ ಜಗಳ ಬಿಡಿಸೋದ ಆಗ್ತೀನಿ.
ಹೇಳೋದೈತಿ. ಯಾಕ ಇನ್ನು ಏನೇ ಬೈಬೇಕು ಅನ್ಕೊಂಡಿ ಹೋದ್ರಿ ಅತ್ತಿ ಇದ್ದಾಗ ಬೈದ್ರಿ ಆಮೇಲೆ ಬಂದು ನನ್ನ ನಂಬಿಸ್ತೀರಿ ಅದೇನು ಪ್ರೀತಿನೋ ನಾ ಕಾಣೆ ಬಿಡಿ ಬಿಡಿ ಅಂದ್ರೆ
ಪ್ರಶಾಂತತೆಯಿಂದ ಕೂಡಿದೆ. ಎಲ್ಲಿ ನೋಡಿದರೂ ಶರಣರೇ ಕಾಣುತ್ತಿದ್ದಾರೆ. ಹೌದು ಮಾದೇವಿ, ಗುರುಗಳು ಹೇಳಿದ್ದರು, ಇಲ್ಲಿ ಸಾತ್ವಿಕತೆಯ ಶರಣರಿದ್ದಾರೆ, ನುಡಿದಂತೆ ನಡೆಯುವವರಿದ್ದಾರೆ, ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸುವವರಿದ್ದಾರೆ. ಈ ಕಲ್ಯಾಣದಲ್ಲಿ ಪರನಿಂದನೆಯನ್ನು ಮಾಡುವವರಿಲ್ಲ, ಅನ್ಯರ ಕಂಡು ಅಸಹ್ಯ ಪಡುವವರಿಲ್ಲ, ಎನಗಿಂತ ಕಿರಿಯರಿಲ್ಲ ಎಂಬ ತತ್ವವನ್ನು ಒಪ್ಪಿಕೊಂಡು ಪರಸ್ಪರ ಗೌರವ ನೀಡುವುದೇ ಇವರ ಧರ್ಮವಾಗಿದೆ. ಬಸವಣ್ಣನವರ ಮಹಾಮನೆಯನ್ನು ಎಲ್ಲರೂ ಕೊಂಡಾಡುತ್ತಾರೆ. ಇಂಥ ಕಲ್ಯಾಣಕ್ಕೆ ಬಂದ ನಾವೇ ಧನ್ಯರು. ಹೌದು ಸ್ವಾಮಿ, ನಿಮ್ಮ ಮಾತು ನಿಜ. ಇದು ಯಾವುದೋ ಋಣಾನುಬಂಧವಿರಬಹುದು. ಮಾದೇವಿ, ನಾವು ಹುಟ್ಟಿದ ಊರನ್ನು ಬಿಟ್ಟು ಈ ಕಲ್ಯಾಣಕ್ಕೆ ಬಂದಿದ್ದೇವೆ. ಅಲ್ಲಿ ನಮಗೆ ಸಂಸಾರವನ್ನು ನಿಭಾಯಿಸುವುದೇ ಕಡು ಕಷ್ಟವಾಯಿತು. ಮಾದರಸರ ಅನುಗ್ರಹದಿಂದ ಇಲ್ಲಿಗೆ ಬಂದಿದ್ದೇವೆ. ಆ ಶಿವನ ಕರುಣೆಯಿಂದ ಇಲ್ಲಿ ಶರಣರ ಸೇವೆ ಮಾಡುವ ಭಾಗ್ಯ ದೊರೆತರೆ ಸಾಕು. ಏನೇ ಬರಲಿ ಆ ಗುರುವಿನ ದಯೆಯಲ್ಲಿ ನಾವಿಬ್ಬರು ಜೊತೆಯಾಗಿ ನಮ್ಮ ಬಾಳಿನಲ್ಲಿ ಹೊಸ ಬೆಳಕನ್ನು ಕಾಣೋಣ ಮಾದೇವಿ. ಸ್ವಾಮಿ, ನೊಂದುಕೊಳ್ಳಬೇಡಿ. ಹುಟ್ಟಿಸಿದ ದೇವರು ಹುಲ್ಲು ಮೇಯಿಸ್ತಾನೆಯೇ? ಈ ಪವಿತ್ರವಾದ ಕಲ್ಯಾಣದಲ್ಲಿ ನಮಗೆ ಆಶ್ರಯ ಸಿಕ್ಕರೆ ಸಾಕು. ನೆಮ್ಮದಿಯಿಂದ ಜೀವನ ನಡೆಸೋಣ. ಚಿಂತೆ ಮಾಡಬೇಕು. ಮುಂದೆ ಏನು ಮಾಡಬೇಕು ವಿಚಾರ ಮಾಡೋಣ. ಹೌದು ಮಾದೇವಿ, ನಿನ್ನ ಮಾತು ನಿಜ. ನಿನ್ನಂಥ ಸತಿ ಇದ್ದರೆ ಎಲ್ಲವನ್ನೂ ಜಯಿಸಬಲ್ಲೆ. ಮಾದರಸರು ಹೇಳಿದಂತೆ ಬಸವಣ್ಣನವರ ಕಾರ್ಯದರ್ಶಿಗಳಾದ ಹಡಗರ ಅಪ್ಪಣ್ಣನವರು ನಾವು ಭೇಟಿಯಾಗಬೇಕು. ಅವರು ಎಲ್ಲಿರುವುದು ಏನೋ ವಿಚಾರಿಸೋಣ ಬಾ. ಸ್ವಾಮಿ, ಅಲ್ಲಿ ಯಾರೋ ಶರಣರು ಇದ್ದ ಕಡೆಗೆ ಬರುತ್ತಿದ್ದಾರೆ. ಅವರನ್ನು ವಿಚಾರಿಸೋಣವೇ? ಹಾಂ, ವಿಚಾರಿಸೋಣ. ಶರಣಾರ್ಥಿಗಳು ಸ್ವಾಮಿ. ಶರಣಾರ್ಥಿಗಳು. ನೀವು ಹೂಗಾರ ಮಾಲೆಯನವರಲ್ಲವೇ? ಹೌದು ಸ್ವಾಮಿ. ತಮ್ಮ ಪರಿಚಯ ಕೇಳಬಹುದೇ? ನಾನು ಹಡಪದ ಅಪ್ಪಣ್ಣ. ನೀವು ಈ ಕಲ್ಯಾಣಕ್ಕೆ ಬರುವುದರ ಬಗ್ಗೆ ಮಾದರಸರು ಸೂಚನೆಯನ್ನು ಕೊಟ್ಟಿದ್ದಾರೆ. ನಿಮಗೆ ಎಲ್ಲ ವ್ಯವಸ್ಥೆ ಮಾಡುವ ಜವಾಬ್ದಾರಿ ನನ್ನದು. ಮೊದಲು ನೀವು ಬಸವಣ್ಣನವರನ್ನು ಭೇಟಿಯಾಗಬೇಕು. ಅಲ್ಲಿ ಕಾಣುತ್ತಿರುವುದೇ ಅಣ್ಣನವರ ಮಹಾಮನೆ. ಎಂದು ಅವರ ಗ್ರಾಮ ಭೇಟಿಗೆ ಹೋಗುವ ವೇಳೆಯಾಯಿತು. ಅವರನ್ನು ಭೇಟಿಯಾದ ನಂತರ ನಿಮಗೆಲ್ಲ ವ್ಯವಸ್ಥೆ ಮಾಡಿಕೊಡುತ್ತದೆ. ಹಾಗೂ ಅಣ್ಣನವರೇ ಇಂಥ ದಯಮಾಡಿಸುತ್ತಿದ್ದಾರೆ. ಅಣ್ಣನವರೇ, ಶರಣಾರ್ಥಿಗಳು. ಶರಣಾರ್ಥಿಗಳು. ಇದೇನಿದು ದಿಢೀರನೆ ಬಂದಿದ್ದೀರ? ಏನು ಸಮಾಚಾರ? ಈ ದಂಪತಿಗಳ ಅಣ್ಣನವರೇ, ಇವರು ಹೂಗಾರ ಮಾತೆಯನವರು, ಬೆಳವಲ ನಾಡಿನವರು. ಇವರು ಮಾತೆಯನವರ ಪತ್ನಿ ಮಾದೇವಿ. ಇವರು ಶರಣರಾಗಿ ಈ ಕಲ್ಯಾಣದಲ್ಲಿ ಶರಣರ ಸೇವೆ ಮಾಡಲು ಬಂದಿದ್ದಾರೆ. ಇವರು ಹೂಪತ್ರಿಕೆ ಕೊಡುವುದರಲ್ಲಿ, ಹೂಮಾಲೆ ಕಟ್ಟುವುದರಲ್ಲಿ ತುಂಬಾ ನಿಪುಣರಾಗಿದ್ದಾರೆ. ಅಣ್ಣನವರೇ, ನಮ್ಮ ಭಕ್ತಿಯ ಪ್ರಣಾಮಗಳು. ಶರಣರ ನೆಲೆವೇಗಾದ ತಮ್ಮ ಈ ಕಲ್ಯಾಣದಲ್ಲಿ ಶರಣ ತತ್ವದಲ್ಲಿ ನಂಬಿಕೆ ಇಟ್ಟು ಕಾಯಕ ಮಾಡುವ ಮಗದಾಸೆಯಿಂದ ನಾವು ಇಲ್ಲಿಗೆ ಬಂದಿದ್ದೇವೆ. ದಯವಿಟ್ಟು ನಮಗೆ ಅವಕಾಶ ಕಲ್ಪಿಸಿಕೊಡಬೇಕೆಂದು ತಮ್ಮಲ್ಲಿ ವಿನ್ನಹ ಮಾಡಿಕೊಳ್ಳುತ್ತಿದ್ದೇನೆ. ಆಗಲಿ ಮಾದಯ್ಯನವರೇ, ಮಹದಾನಂದ. ನಮಗೆ ದಿನನಿತ್ಯ ಹೂಪತ್ರೆ ಕೊಡುವವರಿಲ್ಲ. ಇಲ್ಲಿ ಎಲ್ಲ ಕಾಯಕ ಶರಣರಿದ್ದಾರೆ. ಇವರು ಬಂದದ್ದು ಈ ಕಲ್ಯಾಣಕ್ಕೆ ಒಂದು ಕಳೆ ಬಂದಂತಾಯಿತು. ಎಲ್ಲ ಆ ಸಂಗಮನಾಥನ ಇಚ್ಛೆ. ಆ ಶಿವನೇ ಈ ದಂಪತಿಗಳನ್ನು ಇಲ್ಲಿ ಬೆಳೆಸಿದ್ದಾನೆ. ಇವರ ಮುಖದ ತೇಜಸ್ಸನ್ನು ನೋಡುತ್ತಿದ್ದರೆ ಕಾಯಕ ಯೋಗಿಗಳಂತೆ ಕಾಣುತ್ತಿದ್ದಾರೆ. ಅಪ್ಪಣ್ಣನವರು ಇವರು ಇನ್ನು ಮುಂದೆ ನಮ್ಮ ಕಲ್ಯಾಣದ ಹೂಗಾರ ಮಾದಯ್ಯನವರಾಗಲಿ. ಇಲ್ಲಿಯ ನೀತಿ ನಿಯಮಗಳನ್ನು ಹೇಳಿ ಬೇಕಾದ ವ್ಯವಸ್ಥೆಗಳನ್ನು ಮಾಡಿಕೊಡಿ. ನಿಮ್ಮ ಸಹಕಾರ ಬಂದಿದೆ. ಅಪ್ಪಣೆ ಗುರುದೇವ, ಇವರಿಗೆ ಇಲ್ಲಿನ ಎಲ್ಲ ಕಾರ್ಯಗಳ ಬಗ್ಗೆ ತಿಳಿಸಿಕೊಡುತ್ತೇನೆ. ಇವರು ವಿನಯಶೀಲತೆಯಿಂದ ನಮ್ಮ ಶರಣರ ಸಂಘದಲ್ಲಿ ಒಂದಾಗುತ್ತಾರೆ. ಧನ್ಯರಾದೆವು ಗುರುದೇವ. ಇಂದಿನಿಂದ ನಿಮ್ಮ ಆಜ್ಞೆಯಂತೆ ನಡೆಯುತ್ತೇವೆ. ಶರಣರ ಸೇವೆಯಲ್ಲಿ ನಿರತರಾಗುತ್ತೇವೆ. ಗುರು ಮಾದರಸರ ತೋರಿದ ಮಾರ್ಗದಲ್ಲಿ ಯಾವತ್ತೂ ಚ್ಯುತಿ ಬಾರದಂತೆ ನಡೆಯುತ್ತೇವೆ.
ಮಾದಯ್ಯರವರು ಎಂಥ ಸಂಸ್ಕಾರವಂತರು ನೀವು. ನಿಮ್ಮ ಸಹನಾಗುಣ, ಶಾಂತತೆ, ಕಾಯಕ ನಿಷ್ಠೆ ಎಲ್ಲ ಎದ್ದು ಕಾಣುತ್ತಿದೆ. ನಮಗೆ ನೀವು ತುಂಬ ಪ್ರಿಯವಾದರೆ ನಿಮಗೆ ಶುಭವಾಗಲಿ. ನಾವು ನಿಮ್ಮನ್ನು ಹೊರಡುತ್ತೇವೆ. ಧನ್ಯರಾದರು ಗುರುದೇವ, ಧನ್ಯರಾದರು. ಬನ್ನಿ ಮನೆಯವರೇ, ಇಲ್ಲಿ ಒಂದಿಷ್ಟು ಅಣ್ಣನವರ ನೀತಿ ನಿಯಮಗಳಿವೆ. ಯಾರು ಕಲ್ಯಾಣದೊಳಗೆ ಏರಲು ಬಯಸುತ್ತಾರೋ ಅವರು ಸತ್ಯ ಕಾಯಕವನ್ನು ಮಾಡಬೇಕು. ಬಂದಿರುವ ದ್ರವ್ಯದಿಂದ ದಾಸೋಹವನ್ನು, ಜಂಗಮರ ಸೇವೆಯನ್ನು ಮಾಡಬೇಕು. ಉಳಿದ ಹಣದಿಂದ ತಮ್ಮ ಸಂಸಾರವನ್ನು ನಿಭಾಯಿಸಬೇಕು. ಇದೇ ಅವರ ಆಶಯ ನಿಯಮಗಳು. ಮಾದಯ್ಯನವರೇ, ನೀವು ಪಾಲಿಸುತ್ತೀರಾ? ಖಂಡಿತವಾಗಿ ಅವರ ಇಚ್ಛೆಯಂತೆಯೇ ನಾವು ಸತಿಪತಿಗಳು ನಡೆದುಕೊಳ್ಳುತ್ತೇವೆ. ಶರಣರೇ, ನಾವು ಕೊಟ್ಟ ಮಾತಿನಂತೆ ನಡೆದುಕೊಳ್ಳುತ್ತೇವೆ. ಕಲ್ಯಾಣದ ಶರಣರ ನೀತಿ ನಿಯಮಗಳನ್ನು ಅನುಸರಿಸುತ್ತೇವೆ. ಇವರು ಭಕ್ತಿಯುಳ್ಳವರು, ನಿಷ್ಠಾವಂತರು. ಇವರಿಗೆ ಜೊತೆಯಾಗಿ ನಾನು ಸಹಕರಿಸುತ್ತೇನೆ. ಆಯಿತು ತಾಯಿ. ಅದು ಅಲ್ಲಿ ಕಾಣುತ್ತಿದೆಯಲ್ಲ ಚಿಕ್ಕ ಮನೆ, ಅಲ್ಲಿ ನಿಮ್ಮ ಹೊಸ ಬಾಳನ್ನು ಆರಂಭಿಸಿ ಕಾಯಕದಂತೆ ನಿಮ್ಮ ಚಿತ್ತ ಸಾಗಲಿ. ಆ ಶಿವನ ಕರುಣೆ, ಗುರುವಿನ ಒಲವೇ ನಿಮಗಿರಲಿ. ನಾನು ಹೋಗಿ ಬರುತ್ತೇನೆ. ಶರಣು. ಸ್ವಾಮಿ, ಇನ್ನೇನು ಎಲ್ಲ ನೀವು ಅಂದುಕೊಂಡಂತೆ ಆಯಿತು. ಈ ಮನೆಯು ಚಿಕ್ಕದಾದರೇನು, ಮನಸ್ಸು ದೊಡ್ಡದಾಗಿರಬೇಕು. ಇನ್ನು ನಮ್ಮ ಬದುಕನ್ನು ಶರಣರ ಸೇವೆಯಲ್ಲೇ ತೊಡಗಿಸಿಕೊಳ್ಳೋಣ. ನಮ್ಮ ಅಹಂಕಾರ ವೃತ್ತಿಯನ್ನು ನಾಳೆಯಿಂದಲೇ ಆರಂಭಿಸೋಣ. ಬನ್ನಿ, ವಿಶ್ರಾಂತಿ ತೆಗೆದುಕೊಳ್ಳಿ. ಇಂದು ನನಗೆ ತುಂಬ ಸಮಾಧಾನವಾಯಿತು. ಮಾದೇವಿ, ನಿನ್ನ ಈ ಮಾತೇ ಮುತ್ತಾಗಿದೆ. ನಿನ್ನ ಧೈರ್ಯವೇ ನನಗೆ ಸ್ಫೂರ್ತಿಯಾಗಿದೆ. ಈ ಬಡವನ ಬದುಕಿನ ದಾರಿಯಲ್ಲಿ ಕಲ್ಲಿರಲಿ, ಮುಳ್ಳಿರಲಿ, ಸುಖವಿರಲಿ, ದುಃಖವಿರಲಿ, ಪತಿಯೊಡನೆ ಹೆಜ್ಜೆ ಹಾಕಬೇಕೆಂಬ ಆದರ್ಶ ತೋರಿದ ಮಹಾಸತಿ ನೀನು. ಮಾದೇವಿ, ಮಹಾಸತಿ ನೀನು. ಸ್ವಾಮಿ, ದುಃಖಿಸಬೇಡಿ. ನನ್ನ ಜೀವನೇ ನೀನು, ನೀನು ನನ್ನ ಬಾಳ ಜ್ಯೋತಿ ನೀನು, ನೀನು, ನೀನು ನನ್ನ ಜೀವನೇ, ನನ್ನ ಬಾಳ ಜ್ಯೋತಿ ನೀನು, ನಿನ್ನ ಕಣ್ಣ ಕಂಬನಿ ನನ್ನ ನನ್ನ ಜೀವನೇ, ನನ್ನ ಬಾಳ ಜ್ಯೋತಿ ನೀನು. ಬಾಡಿ ಹೋದ ಹೂವಿನಂತೆ ಏಕೆ ಹೀಗೆ ಕಾಣುವೆ, ಬಾಡಿ ಹೋದ ಹೂವಿನಂತೆ ಏಕೆ ಹೀಗೆ ಕಾಣುವೆ, ನೋಡುವ ಆಸೆ, ನೋಡುವ ಆಸೆ, ನಿನ್ನ ಸಂಗಡಾಗುವೆ ಹರುಷ ತುಂಬಿ ನಗಿಸುವೆ. ನನ್ನ ಜೀವನೇ, ನನ್ನ ಬಾಳ ಜ್ಯೋತಿ ನೀನು, ನಿನ್ನ ಕಣ್ಣ ಕಂಬನಿ ನನ್ನ ನೋಡಲಾರೆನು. ನನ್ನ ಜೀವನೇ, ನನ್ನ ಬಾಳ ಜ್ಯೋತಿ ನೀನು. ಅಬ್ಬ, ನನಗೆ ನಿಮ್ಮ ಈ ಮಧುರವಾದ ಮಾತನ್ನು ಕೇಳುತ್ತಿದ್ದರೆ ಹಸಿರು ಕಂಡ ಹಸಿವಿನಂತೆ, ಚಿಗುರು ಕಂಡ ಕೋಗಿಲೆಯಂತೆ, ಗಗನ ಕಂಡ ನವಿಲಿನಂತೆ ಸದಾ ನಿಮ್ಮ ಜೊತೆಯಲ್ಲೇ ಇರಬೇಕನಿಸುತ್ತದೆ ಸ್ವಾಮಿ. ಮಾದೇವಿ,
ಸೂರ್ಯ ಉದಯಿಸುವ ಮುನ್ನವೇ ವನಕ್ಕೆ ಹೋಗಿ ಹೂಪತ್ತೆ ತರಬೇಕು. ಹೋಗೋಣಮ್ಮ, ನಾವು ತಂದ ಬುದ್ಧಿಯನ್ನು ಸೇವಿಸಿ ವಿರಮಿಸೋಣ. ಗಂಡ ಹೆಂಡತಿಯರ ಪ್ರೀತಿ ಗಂಧ ತೀಡಿದಂತಿರಬೇಕು. ನೋವು ನದಿಗಳಲ್ಲಿ ಒಂದಾಗಿ ಬದುಕು ಸಾಗಬೇಕು. ಆಗಲೇ ಸಂಸಾರದಲ್ಲಿ ಶಾಂತಿ ನೆಲೆಗೊಳ್ಳುತ್ತದೆ. ಸಂಸಾರದಲ್ಲಿ ಶಾಂತಿ ಇದ್ದರೆ ಸಮೃದ್ಧಿ ತಾನಾಗಿ ಒಲಿದು ಬರುತ್ತದೆ. ನಮ್ಮ ಕಾಯಕವನ್ನು ಭಕ್ತಿಯಿಂದ ಮಾಡೋಣ. ಭಕ್ತಿಯೇ ಮುಕ್ತಿಗೆ ಸಾಧನವಾಗುತ್ತದೆ. ನಮ್ಮ ಈ ಸಂಸಾರವು ಸದಾ ಹೂಮಾಲೆಯಂತೆ ಸುಂದರವಾಗಿ ನಿರಂತರವಾಗಿ ಸಾಗಲಿ ಸ್ವಾಮಿ. ಬನ್ನಿ ಹೋಗೋಣ. ಮಾದೇವಿ, ಇದು ನಮ್ಮ ಭಾಗ್ಯ. ನಿನ್ನಂಥ ಸತಿಯನ್ನು ಪಡೆದ ನಾನೇ ಪುಣ್ಯವಂತ.
ಅಲ್ಲಮ್ಮ ಹಗಲು ರಾತ್ರಿ ಕಚ್ಚಿದ್ದು ನಾನು ದುಡಿತೇವೆ ಪಾಪ ಏನು ಆಸೆ ಪಟ್ಟು ಒಂದು 4 ಕೊಳೆ ತಗೊಂಡ ಏನು ದುಡ್ಡುಕೊಂಡಾಕಿ ಅಷ್ಟು ಇಷ್ಟೆಲ್ಲ ರಾತ್ರಿ ತಗೊಳ್ಬೋದಾ? ಅಲ್ಲಲ್ಲೋ ನನಗ ಬುದ್ಧಿ ಹೇಳಕ್ ಬಂದ್ಯಾ ನೀ ಏನ್ ದುಡಿಯೋ ಗಣವಾಗ ಅಂತ ತಿಳ್ಕೊಂಡು ನನಗೆ ಬುದ್ಧಿ ಹೇಳಕ್ ಬಂದ್ಯೋ ಮುಂಜಾನೆ ಎದ್ದೇನ 4 ಮುದ್ದೆ ತಿಂದೇನ ಅಗಸಿ ಕಟ್ಟೆ ಕುಟ್ಕೊಂಡು ಹೊಡೆದ ಈ ದುಡೆ ಮೊಸಳೆ ಹಾಕಿದ್ರು ಇವತ್ತು ಸುಧಾರಿಸ್ತಾನ ನಾಳೆ ಸುಧಾರಿಸ್ತಾನ ಅಂತ ನನಗೂ ಕಾದು ಸಾಕಾಗೋದು ಮುಂಜಾನೆ ಸಂಜೆ ಬರೀ ಇದೆ ನಿನ್ನ ಹಣೆ ಬರ ಬಡಿಸಾಲೆ ಬಡಿಸ್ಯಾಲೆ ನನ್ನ ಹೊಟ್ಟೆಗ ಯಾಕರ ಹುಟ್ಟಿದ್ದೆಲ್ಲ ನೀನು ಕೆಲವೊಂದು ಕರ್ಮ ಮಾಡಿ ಹಡದಿದ್ದಿಲ್ಲ ನೀನೆಂತ ಹುಟ್ಟಿದೋ ಪಾಲಿಗೆ ಅಡ್ಬಿಟ್ಟ ಅಮ್ಮ ಅಮ್ಮ ನೀನು ನನ್ನ 7 ವಯಸ್ಸನ್ನು ಕರ್ಮ ಮಾಡಿರ್ತೀನಮ್ಮ ಸಾಕಮ್ಮ ಸಾಕು ನೀನು ನನ್ನ ಸೇವೆಯನ್ನು ಯಾಕೆ ತರ್ತಾರಪ್ಪ ಆಯ್ತಮ್ಮ ನೀನೇ ಹೇಳಿದಲ್ಲ ನಾನಾಯ್ತ ಕೆಲವಲ್ಲ ಆಯ್ತಮ್ಮ ಅಮ್ಮ ಇಷ್ಟೆಲ್ಲ ಮಾತು ನೀನು ಬಾಯಿ ಬಂದ್ಮೇಲೆ ನಾನು ಈ ಮನೇಲಿ ಇರಲ್ಲಮ್ಮ ಇರಲ್ಲ ಇರೋದ್ರಲ್ಲಿ ಹೋಗು ನಿನ್ನ ನಂಬ್ಕೊಂಡು ನಾವೇನು ಜೀವನ ಮಾಡಕತ್ತೀವಿ ಗಂಡಸಾಗಿ ದುಡಿಲಿಲ್ಲ ದುಡ್ಡು ಪಡಿಲಿಲ್ಲ ಹೋಗಲ್ಲ ಹೋಗು ಅಂಜಿಕೆ ತೋರ್ಸಪ್ಪ ನನಗೆ ಅಂಜಿಕೆ ಏಯ್ ವಯಸ್ಸಿನ ಸಣ್ಣವಾಗಿ ಅತ್ತೆ ಮಾತಾಡಿದ ಒಂದು ಮಾತಿಗೆ ಬಾಯಿ ಮುಚ್ಚಿಲ್ಲ ಕೇಳಾಯ್ತು ನೋಡು ನನ್ನ ತಪ್ಪು ಮಾಡೋರಲ್ಲ ಒಂದು ಮಾತು ಅನ್ಸ್ಕೊಳ್ಳೋದು ಅಲ್ಲ ನೀನೇನು ಹೇಳೋದೈತೆ ಬುದ್ಧಿವಾದ ಆ ಕಡೆಗೆ ಹೇಳ್ತೀನಿ ಇಲ್ಲೇನು ಹೇಳಕ್ ಬರ್ಬೇಡ ನಮ್ಗೆ ಹೆಂಗೆ ಬಾಳೆ ಮಾಡ್ಬೇಕು ಗೊತ್ತಾಯ್ತು ನನಗ ನೀ ಸರಿಯಾಗಿ ದುಡಿಯೋ ಗಂಡಸಾಗಿದ್ರೆ ನನಗೆ ಉಳಿಸ್ಕೊಳ್ಳೋ ಪರಿಸ್ಥಿತಿ ಬರ್ತಿತ್ತು ನಿನ್ನಂತವ್ರು ನನ್ನ ಪಾಲಿಗೆ ಇಂಟ್ರೆಸ್ಟು ಬಿಟ್ಟಿತ್ತು ಹೋಗ್ತಾರೆ ಮನೆ ಬಿಟ್ಟು ಹೆಣ್ಮಕ್ಳು ನಿದ್ದೆ ಮಾಡ ನಿನ್ನಂತವ್ರಿಗೆ ಯಾರು ಕೂಡ ಹಾಕ್ತಾರ ಹೊಟ್ಟೆ ಸುಟ್ರೆ ಮತ್ತೆ ಬರ್ತೀವಿ ಮನೆ ಹುಡುಕಿ ಅಂತ ಇದೇ ಮಾತು ಮನೆ ಅಂದ ಹೌದು ನಾವು ಹೋಗೋಣ ಅಂದ ಹೌದು ಹೆಂಗೋ ಹೋಗ್ತು ನೋಡು ಹೌದಾ ನೋಡು ಹೋಗ್ತು ನೋಡು ಏನ್ ಬೆದರಿಕೆ ತೋರಿಸ್ತೀಯಾ ಹೌದು ಅಮ್ಮ ನಿಂದು ಇದು ಕೊನೆ ಮಾತಾ ಹೋಗಂಗ್ಯಾರ ಆಗ್ಲೇ ಹೇಳಿದ್ದೆಲ್ಲೋ ಹೋಗಂತ ನಿನ್ನಂತ ಇದ್ರೆಷ್ಟು ಬಿಟ್ಟೆಷ್ಟು ನಿಮ್ಮ ಅಪ್ಪ ಒಬ್ಬ ಹೋಗ್ಯಾನ ನೀನು ಒಬ್ಬ ಹಾಳಾಗಿ ಹೋಗು ನಮ್ಮ ದುಡಿಬೇಕೆ ನಮ್ಮ ಕೂಳ ಐತಿ ಆಯ್ತು ಅಮ್ಮ ಆಯ್ತು ಹೆಂಗೋ ಆಯ್ತು ನಿಮ್ಮಂತ ಅಧ್ಯಕ್ಷರ ನಡುವೆ ನಿತ್ಯ ಗೋಳ ಅಂತ ಮೆತ್ತಾಗ ಬಂದು ಯಾವುದಾದ್ರು ಮಠ ಸೇರಲೇವಾಗಿ ಯಾವುದಾದ್ರು ಮಠ ಸೇರಲೇವಾಗಿ ಯಾವುದಾದ್ರು ಮಠ ಸೇರಲೇವಾಗಿ
ತಯಾರಿಸಿರಿ. ನಾನು ಬುಟ್ಟಿಯನ್ನು ತಯಾರು ಮಾಡುತ್ತೇನೆ. ಬೆಳಗಾಗುವುದರೊಳಗೆ ನೀವು ಹೂಗಳನ್ನು ಶರಣರ ಮನೆಗಳಿಗೆ ತಲುಪಿಸಬೇಕು. ಮಾದೇವಿ, ಹೂಗಳ ತೋಟಕ್ಕೆ ಹೋದರೆ ಮನಸ್ಸಿಗೆ ಎಷ್ಟು ಆನಂದವಾಗುತ್ತದೆ ಗೊತ್ತಾ? ನಾನು ಹೂಗಳನ್ನು ಕೀಳಬೇಕಿಲ್ಲ, ಅವುಗಳೇ ಬಂದು ಬುಟ್ಟಿಯಲ್ಲಿ ಬೀಳುತ್ತವೆ. ಮಾದೇವಿ, ಮಾಲೆಗಳನ್ನು ಮಾಡಿ ಲಿಂಗ ಪೂಜೆಗೆ ಮುನ್ನ ಎಲ್ಲ ಶರಣರಿಗೆ ಕೊಟ್ಟು ಬರೋಣ. ಸ್ವಾಮಿ, ನಿಮ್ಮೊಬ್ಬರಿಗೆ ತಡವಾಗಬಹುದು. ನಾನು ಕೆಲವೊಂದು ಶರಣರ ಮನೆಗಳಿಗೆ ಹೋಗಿ ಹೂ ಪತ್ರೆಗಳನ್ನು ತಲುಪಿಸಿ ಬರುತ್ತೇನೆ. ಹೌದು ಮಾದೇವಿ, ನೀನು ಹೇಳಿದ್ದು ಸರಿಯಾಗಿದೆ. ನಾನು ಅನುಭವ ಮಂಟಪದತ್ತ ಹೋಗುತ್ತೇನೆ. ಬೇಗ ಹೋಗಿ ಅಣ್ಣನವರಿಗೆ ಹೂಪತ್ರೆಯನ್ನು ಕೊಟ್ಟು ಬರುತ್ತೇನೆ. ಆದಷ್ಟು ಬೇಗ ಇಬ್ಬರು ಸೇರಿ ಕಲ್ಯಾಣದ ತುಂಬ ಹೂಪತ್ರೆಯನ್ನು ಮುಟ್ಟಿಸೋಣ. ಸ್ವಾಮಿ, ನಿನ್ನೆಯ ಅನುಭವ ಮಂಟಪದಲ್ಲಿ ಅಕ್ಕ ಮಹಾದೇವಿ ಮತ್ತು ಅಲ್ಲಮ್ಮ ಪ್ರಭುಗಳ ಸಂಭಾಷಣೆ ಎಷ್ಟೊಂದು ಅದ್ಭುತವಾಗಿತ್ತು. ಹೌದು ಮಾದೇವಿ, ಅಂಥ ಮಹಾನ್ ಶರಣರ ಮಹಿಮೆಯನ್ನು ನಾವು ಕಲ್ಯಾಣದಲ್ಲಿ ಕಣ್ಣಾರೆ ನೋಡುತ್ತಿದ್ದೇವೆ. ಅವರ ಮಾತುಗಳನ್ನು ಕೇಳುತ್ತಿದ್ದೇವೆ. ಇದೆಲ್ಲ ನಮ್ಮ ಭಾಗ್ಯ. ಮಹಾನ್ ಜ್ಞಾನಿಯಾದರು ಅಕ್ಕನಲ್ಲಿ ಅದೆಂಥ ವಿನಯತೆ, ವಿಧೇಯತೆ. ಅಕ್ಕನ ಒಂದು ವಚನವನ್ನು ಕೇಳಿ ನಾನು ಬೆರಗಾಗಿ ಬಿಟ್ಟೆ. ಬಸವಣ್ಣನ ಭಕ್ತಿ, ಚನ್ನಬಸವಣ್ಣನ ಜ್ಞಾನ, ಮಡಿವಾಳಯ್ಯನ ನಿಷ್ಠೆ ಪ್ರಭುದೇವರ ಜಂಗಮ ಸ್ಥಳ, ಅಜಗಣ್ಣನ ಐಕ್ಯ ಸ್ಥಳ, ನಿಜಗುಣನ ಆರೂಢ ಸ್ಥಳ, ಸಿದ್ದರಾಮಯ್ಯನ ಸಮಾಧಿ ಸ್ಥಳ. ಇಂತಿವರ ಕರುಣ ಪ್ರಸಾದವೆನಗಾಯಿತು ಚನ್ನಮಲ್ಲಿಕಾರ್ಜುನಯ್ಯ. ಈ ವಚನವನ್ನು ಹೇಳುವಾಗ ಅಕ್ಕನ ಮುಖಭಾವವನ್ನು ನೋಡಬೇಕಾಗಿತ್ತು. ಎಂಥ ತೇಜಪುಂಜವಾದ ಕಳೆ ಅಕ್ಕನದು. ಆಧ್ಯಾತ್ಮಿಕರ ಶಿಖರಾದ ಅಕ್ಕ ಮಹಾದೇವಿ. ಅವರ ವಚನಗಳನ್ನು ಕೇಳುತ್ತಿದ್ದರೆ ಜನ್ಮವೇ ಸಾರ್ಥಕವಾಗುತ್ತದೆ. ಆದ್ದರಿಂದ ಈ ಕಲ್ಯಾಣವೇ ಸ್ವರ್ಗ, ಈ ಕಲ್ಯಾಣವೇ ಕೈಲಾಸ. ನಾವು ಪುನೀತರಾದೆವು ಮಾದೇವಿ, ಇಲ್ಲಿಗೆ ಬಂದು ಪುನೀತರಾದೆವು. ಭಕ್ತಿ ನಿಷ್ಠೆಗಳಿಂದ ನಾವು ಕಾಯಕ ಮಾಡಲು ಈ ಕಲ್ಯಾಣ ನಮಗೆ ಅವಕಾಶವನ್ನು ನೀಡಿದೆ. ನಾವು ಮಾಡುವ ಈ ಸತ್ಕಾರ್ಯ, ಪುಣ್ಯ ಕಾರ್ಯಗಳೇ ಕೊನೆಗೆ ನಮಗೆ ಜೊತೆಯಾಗುವುದು. ಸ್ವಾಮಿ, ನಿಮ್ಮ ಈ ಗುಣವೇ ನಿಮಗೆ ಭೂಷಣ. ಬಂದು ಹೋಗುವ ಈ 3 ದಿನದ ಸಂತೆಯಲ್ಲಿ ಹೋರಾಟಬೇಕೆಂದು ಆಸೆಯಿತ್ತು. ನಿಮ್ಮ ಮಾತು ನಿಜ. ಅದಕ್ಕೆ ನಾವು ಶರಣರ ಸೇವೆಯೇ ಪಾವನವೆಂದು ಅರಿತು ನಡೆದು ಬೆರೆತು ಮಾಡಬೇಕು. ಮಾದೇವಿ, ನೀನು ಸಹಧರ್ಮಿಯಾಗಿ ನನ್ನ ಕಾಯಕದಲ್ಲಿ ಜೊತೆ ಜೊತೆಯಾಗಿ ಕೈ ಜೋಡಿಸುತ್ತಿರುವೆ. ಕಾಯಕವು ಮಾನವ ಏಕತೆಯನ್ನು ಸಾಧಿಸುವ ಮೂಲ ಮಂತ್ರವಾಗಿದೆ. ಇದರಲ್ಲಿ ಎಲ್ಲರೂ ನಮ್ಮವರೆಂಬ ಪ್ರೀತಿ ಪ್ರೇಮವಿದೆ. ಮಾದೇವಿ, ಈ ಕಲ್ಯಾಣಕ್ಕೆ ಬಂದ ಮೇಲೆ ನಿನ್ನ ಮುಖದಲ್ಲಿ ಚೈತನ್ಯದ ಕಳೆ ತುಂಬಿದೆ. ಸ್ವಾಮಿ, ಈ ಸಂತೋಷದ ಸಮಯದಲ್ಲಿ ನಿಮಗೊಂದು ಶುಭ ಸಮಾಚಾರವನ್ನು ತಿಳಿಸಬೇಕೆಂದುಕೊಂಡಿದ್ದೇನೆ. ಹೇಳು ಮಾದೇವಿ, ಸಂಕೋಚವೇಕೆ? ನಾನು ಏನದು? ತಾಯಿಯ
ಶರಣು, ಇದೇನಿದು ಮಾದರಸರೇ? ಕಲ್ಯಾಣದ ನಿಮ್ಮ ಚಿತ್ತ ಬನ್ನಿ. ಶರಣಾರ್ಥಿಗಳು ಅಪ್ಪಣ್ಣನವರೇ. ನಾನು ಶ್ರೀಶೈಲದಿಂದ ಬರುತ್ತಿದ್ದೇನೆ. ನನ್ನ ರಾಜ್ಯಭಾರವನ್ನು ಮಂತ್ರಿಗಳಿಗೆ ಒಪ್ಪಿಸಿ ಎಲ್ಲವನ್ನು ತ್ಯಜಿಸಿ ತಪಸ್ಸನ್ನು ಮಾಡಿ ವಿರಕ್ತಿಯನ್ನು ಹೊಂದಿ ಇನ್ನು ನಾನು ಈ ಕಲ್ಯಾಣದಲ್ಲಿ ನಿಮ್ಮೆಲ್ಲರ ಜೊತೆಗೂಡಿ ಸಮಾಜ ಸೇವೆಯನ್ನು ಮಾಡಬೇಕೆಂದಿದ್ದೇನೆ. ಈ ವಿಷಯದ ಬಗ್ಗೆ ಅಣ್ಣ ಬಸವಣ್ಣನವರಲ್ಲಿ ಅರಕೆ ಮಾಡಿಕೊಳ್ಳಬೇಕು. ತುಂಬಾ ಸಂತೋಷ. ನಿಮ್ಮಂಥ ಜ್ಞಾನಿಗಳು ಈ ಕಲ್ಯಾಣಕ್ಕೆ ಶೋಭೆ. ಅಣ್ಣನವರೇ, ಶರಣಾರ್ಥಿಗಳು. ಶರಣಾರ್ಥಿಗಳು. ಆಹಾ, ಮಾದರಸರೇ, ನೀವೀಗ ಸಕಲೇಶ ಮಾದರಸರಾಗಿದ್ದೀರಿ. ತಮ್ಮ ಆಧ್ಯಾತ್ಮಿಕ ಔನ್ನತ್ಯವನ್ನು ಸಾಧಿಸಿಕೊಂಡು ಮಹಾಯೋಗಿಯಾದವರು. ನಿಮ್ಮ ವಚನ ಸಾಹಿತ್ಯವನ್ನು ನಾವು ಅರಿತಿದ್ದೇವೆ. ನೀವು ಬಂದುದು ನಮ್ಮ ಕಲ್ಯಾಣಕ್ಕೆ ನೆರವು ಬಂತು. ಈ ನಿಮ್ಮ ಆಗಮನ ನಮಗೆ, ನಮ್ಮ ಶರಣರಿಗೆ ಶಿವಯೋಗಿ ಮಾದರಸರ ದೊರೆತಂತಾಯಿತು. ಗುರುದೇವ, ದೊಡ್ಡ ಮಾತು. ಅದು ನಮ್ಮ ಸೌಭಾಗ್ಯ. ಮಾದಯ್ಯನವರು ಹೇಗಿದ್ದಾರೆ, ಅವರು ನಮಗೆ ಆತ್ಮೀಯ. ನಮ್ಮ ತಂದೆಯವರಾದ ಮಲ್ಲರಸರೊಂದಿಗೆ ಬದಾಮಿಯ ಶಿವದೇವಾಲಯಕ್ಕೆ ಬರುತ್ತಿದ್ದರು. ಅಲ್ಲಿ ಮಾದಯ್ಯನ ಮಗ ಚಿಕ್ಕ ಮಾದಯ್ಯನವರ ಪರಿಚಯವಾಯಿತು. ಅಣ್ಣನವರೇ, ಶಿವಶರಣರ ಬಗ್ಗೆ ಅವರು ವಿಚಾರಿಸುತ್ತಿದ್ದರು. ಶಿವಶರಣರ ಮಹಿಮೆಯನ್ನು ಆಲಿಸಿದ ಹೂಗಾರ ಮಾದಯ್ಯನವರು ಅವರ ತಂದೆ ತಾಯಿಯರು ಲಿಂಗೈಕ್ಯರಾದ ಮೇಲೆ ತಮ್ಮ ಮಡದಿಯ ಜೊತೆ ಈ ಕಲ್ಯಾಣಕ್ಕೆ ಬಂದಿದ್ದಾರೆ. ಹಿಂದೊಮ್ಮೆ ನಾನು ಅವರ ಊರಿಗೆ ಹೋಗಿದ್ದಾಗ ಅವರಿಗೆ ಮಾರ್ಗದರ್ಶನ ಮಾಡಿದ್ದೆ. ಅಣ್ಣನವರೇ, ನಿಮ್ಮ ಮೇಲೆ ಅವರಿಗೆ ಅಪಾರವಾದ ಭಕ್ತಿ ಇದೆ. ಹೌದು ಶರಣರೇ, ಶಿವಶರಣ ಹೂಗಾರ ಮಾದಯ್ಯನವರು ಅಪರೂಪದ ಶರಣ. ಅವರ ಪತ್ನಿ ಮಾದೇವಿಯೂ ನಿಷ್ಠಾವಂತ ಶಿವಶರಣ. ಶರಣ ಧರ್ಮದ ದಾಸೋಹಿಗಳು. ಇವರು ವಿನಯಶೀಲರು. ಇವರ ಕಾಯಕದಲ್ಲಿ ಮೇಲು ಕೀಳೆಂಬುದಿಲ್ಲ, ಬಡವ ಬಲ್ಲಿದರೆಂಬುದಿಲ್ಲ. ತಮ್ಮ ಕಾಯಕ ವೃತ್ತಿಯನ್ನು ಭಕ್ತಿ ಭಾವದಿಂದ ಮಾಡುತ್ತಾರೆ. ಅವರ ಬಗ್ಗೆ ನಮಗೆ ತುಂಬ ಹೆಮ್ಮೆ ಇದೆ. ಅವರು ನಿಮ್ಮ ಶಿಷ್ಯರಾಗಿದ್ದು ಗೌರವ ತರುತ್ತದೆ. ತುಂಬ ಸಂತೋಷವಾಯಿತು. ಅಣ್ಣನವರೇ, ನಾನಿನ್ನು ಹೋಗಿ ಬರುತ್ತೇನೆ. ಮಾದಯ್ಯನವರಿಗೆ ಭೇಟಿಯಾಗುತ್ತೇನೆ. ಅಪ್ಪಣ್ಣನವರೇ, ಹೋಗೋಣವೇ? ಹೋಗಿ ಬನ್ನಿ. ಮಾದರಸರಿಗೆ ಬೇಕಾದ ವ್ಯವಸ್ಥೆಯನ್ನು ಮಾಡಿಕೊಡಿ. ಶರಣಾರ್ಥಿಗಳು. ಅಪ್ಪಣೆ ಗುರುದೇವ. ಗುರುದೇವ, ಗುರುದೇವ, ನಿಮ್ಮನ್ನು ಕಂಡು ಧನ್ಯನಾದ. ಶರಣಾರ್ಥಿಗಳು. ಶರಣಾರ್ಥಿ ಮಾದಯ್ಯನವರೇ, ಸಕಲರೂ ಕ್ಷೇಮವೇ? ನಿಮ್ಮನ್ನು ನೋಡಿ ತುಂಬ ಹೆಮ್ಮೆಯಾಯಿತು. ಸಂತೋಷದಿಂದ ನಿಮ್ಮನ್ನು ಭೇಟಿಯಾಗಲು ಬರುತ್ತದೆ. ಆಹಾ, ನಾನೇ ಧನ್ಯ, ನಾನೇ ಧನ್ಯ. ಗುರುಗಳೇ, ಶರಣಾರ್ಥಿಗಳು. ನಮ್ಮ ಮಗ ಲಿಂಗೈಕ್ಯನ ಆಶೀರ್ವಾದ ಮಾಡಿದೆ. ನಿಮ್ಮೆಲ್ಲರ ದಯದಿಂದ ಈ ಕಲ್ಯಾಣದಲ್ಲಿ ನಾವು ತುಂಬ ಸುಖವಾಗಿದ್ದೇವೆ. ಎಲ್ಲ ನಿಮ್ಮ ಆಶೀರ್ವಾದ ಗುರುದೇವ, ನಿಮ್ಮ ಆಶೀರ್ವಾದ. ಗುರುದೇವ, ಅಂದು ತಾವು ತೋರಿದ ಮಾರ್ಗದರ್ಶನದಂತೆ ಹೂಗಾರ ಕಾಯಕವನ್ನು ಬಹಳ ನಿಷ್ಠೆಯಿಂದ ನಾವಿಬ್ಬರು ನಿರ್ವಹಿಸುತ್ತಿದ್ದೇವೆ. ನಿಮ್ಮ ದಯೆಯಿಂದ ನಾವಿಬ್ಬರೂ ಇಲ್ಲಿ ಆನಂದವಾಗಿದ್ದೇವೆ. ಅದು ನಿಮ್ಮ ವ್ಯಕ್ತಿತ್ವ. ಅಪ್ಪಣ್ಣನವರು ಮತ್ತು ಅಣ್ಣನವರು ನಿಮ್ಮ ಬಗ್ಗೆ ಸಾಕಷ್ಟು ಹೇಳಿದರು. ನಿಮ್ಮದು ಸಾರ್ಥಕತೆಯ ಬದುಕೇರಿಸಿದ್ದು ನನಗೆ. ಹೌದು ಮಾದರಸರೇ, ಮಾದಯ್ಯನವರು ಈ ಕಲ್ಯಾಣದಲ್ಲಿ ಎಲ್ಲರಿಗೂ ಪ್ರಿಯವಾದ ವ್ಯಕ್ತಿ. ಬಹಳ ನಿಷ್ಠೆಯಿಂದ ಶರಣರ ಸೇವೆ ಮಾಡುತ್ತಾರೆ. ಕೆಲವೊಬ್ಬರು ಅವರನ್ನು ವಿಡಿಪತ್ರೆ ಕೊಡುವವನೆಂದು ಹೇಳಿಸಿದರು ಸುಮ್ಮನೆ ತಮ್ಮ ಕಾಯಕದಲ್ಲಿ ತೊಡಗಿರುತ್ತಾರೆ. ಮತ್ತೆ ಕೆಲವರು ಇವರ ಅಂದವಾದ ಹೂಮಾನಗಳನ್ನು ನೋಡಿ ಆನಂದ ಪಡುತ್ತಾರೆ. ಇವರ ಅಪರೂಪವಾದ ವ್ಯಕ್ತಿತ್ವದಿಂದ ಈ ಕಲ್ಯಾಣಕ್ಕೆ ಕಳೆ ಬಂದಿದೆ. ಗುರುದೇವ, ನಿಮ್ಮಿಂದ ನಾವು ಲಿಂಗ ದೀಕ್ಷೆಯನ್ನು ಪಡೆದಿದ್ದೇವೆ. ಅಪ್ಪಣ್ಣನವರೇ, ಈ ಗುರುಗಳ ಹೃದಯವಂತಿಕೆ, ನಿಮ್ಮಂಥ ಶರಣರ ಅವಿನಾಭಾವ ಸಂಬಂಧ, ಸತ್ಯಶುದ್ಧ ಕಾಯಕ, ದಾಸೋಹ ಸೇವೆ ಇವೆಲ್ಲ ಈ ಕಲ್ಯಾಣದಲ್ಲಿ ಉಸಿರಾಗಿದೆ. ನಮ್ಮ ಜನ್ಮವನ್ನು ಸಾರ್ಥಕಗೊಳಿಸಿದೆ. ನಾವು ಬದುಕು ಸಾಗಿಸಿದೆ. ಕಷ್ಟ ಕಾರ್ಪಣ್ಯಗಳಲ್ಲಿ ನಲಗಿ ಹೋಗಿದ್ದ ನಮಗೆ ನೆಮ್ಮದಿ ಆಸರೆ ನೀಡಿದ ಈ ಕಲ್ಯಾಣಕ್ಕೆ ಇಲ್ಲಿನ ಶಿವಶರಣರಿಗೆ ಶಿರಬಾಗಿ ನಡೆಸುತ್ತೇವೆ. ದೇವಲೋಕ ಮರ್ತ್ಯಲೋಕ ಬೇರೆಲ್ಲ ಕಾಣಿರೋ. ದೇವಲೋಕ
ಅಗೋಚರ ಅಪ್ರತಿಮ ಲಿಂಗವೇ ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಕೂಡಲ ಸಂಗಮ ದೇವಯ್ಯ ಕೂಡಲ ಸಂಗಮ ದೇವಯ್ಯ ಎನ್ನ ಕರಸ್ಥಲಕ್ಕೆ ಬಂದು ಚುಡುಕಾದಿರಯ್ಯ ಎನ್ನ ಕರಸ್ಥಲಕ್ಕೆ ಬಂದು ಚುಡುಕಾದಿರಯ್ಯ ಅರಳಿನಿಂದ ಹೂವುಗಳೇ ನನಗಾಗಿ ಕಾಯುತ್ತಿರುವಿರಾ? ಮಲ್ಲಿಗೆ, ಸಂಪಿಗೆ, ಸೇವಂತಿಗೆ ಎಲ್ಲವೂ ಕೈಬೀಸಿ ನನ್ನನ್ನು ಕರೆಯುತ್ತಿವೆ. ಓ ನನ್ನ ಪ್ರೀತಿಯ ಸುಮಗಳೇ, ಶರಣ ಭಕ್ತಿಯಲ್ಲಿ ನಿಂದು ಮತ್ತೆ ಅಮೃತ ಕಲಶವ ಹೊತ್ತು ಚೈತನ್ಯ ಜೀವಿಗಳಾಗಿ ಕಾಣುತ್ತಿರುವೆ. ಓ ಮಂದಾರ ಪುಷ್ಪಗಳೇ, ಒಂದದಾವರೆಗಳೇ, ನಿಮ್ಮ ಸುಕೋಮಲ ಸ್ಪರ್ಶದಿಂದ ಪಸರಿಸುವ ಸುಗಂಧದಿಂದ ಭಕ್ತಿಯ ಮನವನ್ನೇ ಹರಿಸುತ್ತಿರುವಿರಿ. ಶರಣರ ಕರಗಳ ಮೂಲಕ ಲಿಂಗಾರ್ಪಿತವಾಗುವ ನಿಮ್ಮ ಜನ್ಮ ಸಾರ್ಥಕ ಹೂಗಳೇ, ಸಾರ್ಥಕ. ನಿಮ್ಮ ಆಯಸ್ಸು ಕಿರಿದಾದರೂ ನಿಮ್ಮ ಸೇವೆ ಅಮೋಘ. ಚಳಿ ಎಂಥ ಚಳಿ ಮೈ ಮೈ ಕೊಡಿ ಚಳಿ ಮೈ ಕೊಡ್ತಾ ಇದೆ. ಈ ಮಾನವೇ ನಡುಗುತ್ತಿದೆ. ಮಾದಯ್ಯ ಮಾದಯ್ಯ ಮೈ ಕೊಡುವಂತ ಈ ಚಳಿಯಲ್ಲಿ ಆ ನಿಮ್ಮ ಕರುಣಿಗಿಲ್ಲದ ಶರಣರಿಗೆ ಹೂಪತ್ತಿ ಕೊಡುತ್ತೀಯಲ್ಲ, ಅವರು ನಿನ್ನನ್ನು ಹೂಪತ್ತಿ ತರಲು ಕಳಿಸಿದ್ದಾರಲ್ಲ. ಹಾಕೊರಡೆ ಈ ಜಡಪತಿಗಳ ಒಡನಾಟ ಎಷ್ಟು ಬಿಡು ಅವರನ್ನು. ಭಾವನಂದ ಜೊತೆ ಹೋಗೋಣ ಕೈಲಾಸಕ್ಕೆ. ಏನು, ನಾನು ಕೈಲಾಸಕ್ಕೆ ಬರಬೇಕೆ? ಅಯ್ಯ, ಸುಡಲಿ ನಿನ್ನ ಕೈಲಾಸ. ಯಾಕಯ್ಯ ನಿನಗೆ ಕೈಲಾಸದ ಇಡವೇ? ಆ ಶಿವನ ಸನ್ನಿಧಾನದಲ್ಲಿ ಎಲ್ಲ ಶರಣರು ಆತ್ಮರು ತಪಸ್ಸು ಮಾಡುತ್ತಾರೆ, ತಿಳಿದುಕೋ. ಅದು ಬೇಡ ನನಗೆ, ಅದು ಬೇಡ. ಶರಣರ ಸೇವೆಯಲ್ಲಿ ನಿರತನಾಗಿರುವ ನನಗೆ ಈ ಕಲ್ಯಾಣವೇ ಸ್ವರ್ಗ, ಈ ಕಲ್ಯಾಣವೇ ಕೈಲಾಸ. ಅಯ್ಯ, ಕಾಯಕವೇ ಕೈಲಾಸ, ಮಾಯ ಕೊಲ್ಲುವ ಕೆಲಸ. ಆಯು ಬೆಳೆಸುವುದಕ್ಕೆ ಸಾಹಸವು ಜಗದೊಳಗೆ, ಹೇಗೆ ಸಂಸಾರ ನೀಗುವುದಕ್ಕೆ. ಹೋಗಯ್ಯ, ನನ್ನ ಕಾಯಕ ಮಾಡಲು ಬಿಡು, ಹೋಗು. ನಿನ್ನ ನಿಜ ರೂಪವನ್ನು ತೋರಿದ ಶಿವನೇ, ಶರಣೆಂದೇ ನಾನು ಶರಣೆಂದೆ. ಆಯಿತು, ನೀನು ಬಂದ ಕೆಲಸವಾಯಿತಲ್ಲವೇ? ನನ್ನ ಕೆಲಸ ಮಾಡಲು ಬಿಡು ಶಿವನೇ, ಬಿಡು. ಏನಯ್ಯ, ನಾವೊಂದು ನೋಡದೆ ಹಾಗೆ ಹೊರಟಿರುವೆಯಲ್ಲ. ನಿನಗೆ ಗಣಪದವಿಯನ್ನು ಕೊಡುತ್ತೇನೆ. ನನ್ನಲ್ಲಿ 8 ಪದವಿಗಳಿವೆ. ಕೈಲಾಸದಲ್ಲಿ ನಿನಗೆ ಸೂಕ್ತ ಸ್ಥಾನಮಾನ ನೀಡುತ್ತೇನೆ. ನನ್ನ ಜೊತೆಗೆ ಮಾದಯ್ಯ. 8 ಪದವಿಯ ನೆಟ್ಟತನಕ್ಕಿಂತ ಹೆಚ್ಚಿನದು ನನ್ನ ಕಾಯಕ. ಕೇಳು ಶಿವ, ಕೇಳು. ಹೆಜ್ಜೆದೆಯ ಶರಣರು ನೆಚ್ಚಿಕೊಂಡು ಮಾಡುವ ಕಾಯಕ ಅದೆಂತ ಸೊಗಸು ಗೊತ್ತೇನು? ಹಡಪದ ಅಪ್ಪಣ್ಣ, ಬಡಿವಾಳ ಮಾಚಯ್ಯ, ಮೊಸಳೆಯ ರೇವಯ್ಯ, ಚೆನ್ನಯ್ಯ ಮಾಚಯ್ಯನವರು
ಮುಂತಾದ ಶರಣರು ತೋರಿಸುವ ಕಾಯಕಗಳಿದ್ದಾವೆ ಇಲ್ಲಿ. ಇದಕ್ಕಿಂತ ಹೆಚ್ಚಿನದೇನು ಬೇಕು ನಮಗೆ? ಶಿವನೇ, ಆ ಕೈಲಾಸಕ್ಕೆ ಬಂದು ಏನು ಮಾಡಲಿ ನಾನಲ್ಲಿ? ನಮ್ಮ ಕೈಲಾಸದ ಪದವಿಗಳಿಗಿಂತಲೂ ದೊಡ್ಡವೇ ಅವು. ಖಂಡಿತವಾಗಿ ಶಿವನೇ, ನೀನು ತೋರಿಸುವ ಶಿವ ಪದವಿಗಳಿಗಿಂತ ಮಿಗಿಲಾದವು ನಮ್ಮ ಶರಣರ ಕಾಯಕಗಳು. ಆ ನಿನ್ನ ಕೈಲಾಸದಲ್ಲಿಯೇ ಕಾಯಕ ದಾಸೋಹಗಳು ಎಲ್ಲಿವೆ? ನೋಡುಬಾಯಿ ಶಿವನೇ, ನೋಡುಬಾಯಿ ಕಲ್ಯಾಣದಲ್ಲಿ ಕಾಯಕದ ಬಣ್ಣ ಬೆಳೆಗಳು ಇಲ್ಲಿವೆ. ನಿನ್ನ ಸದ್ಯಕ್ಕೆ ಹೆಚ್ಚಿನವು ನಮ್ಮ ಕಾಯಕಗಳು. ಹಾಗಾದರೆ ನಮ್ಮ ದೇವಲೋಕಕ್ಕಿಂತ ಈ ನಿನ್ನ ಲೋಕವೇ ಶ್ರೇಷ್ಠವೇ? ಈ ಭೂಲೋಕ ಕಾಯಕ ಭೂಮಿಯಾಗಿದೆ ಶಿವನೇ, ಕಾಯಕ ಭೂಮಿಯಾಗಿದೆ. ನನ್ನನ್ನು ಕೇಳಿದರೆ ನೀನು ಆ ಕೈಲಾಸವನ್ನು ಬಿಟ್ಟು ಈ ಕಲ್ಯಾಣಕ್ಕೆ ಬರುವುದೇ ಚೆನ್ನ. ಮತ್ತೇಕೆ ಹೊರಡುವೆ ಕೈಲಾಸಕ್ಕೆ? ಇಲ್ಲೇ ಇದ್ದು ಬಿಡು ಶಿವನೇ, ಇಲ್ಲೇ ಇದ್ದು ಬಿಡು. ನಮ್ಮ ಶರಣರ ಜೊತೆಗೂಡಿ ಕಾಯಕ ದಾಸೋಹ ಮಾಡುವುದರಲ್ಲಿ ಆನಂದವನ್ನು ಕಾಣುವೆ. ಸ್ವರ್ಗಕ್ಕಿಂತ ಕಾಯಕವೇ ಶ್ರೇಷ್ಠವಾಗಿದೆ ಭಗವಂತ, ಶ್ರೇಷ್ಠವಾಗಿದೆ. ಏನಿದೆ ನಿನ್ನ ಕೈಲಾಸದವರೇ? ಹಾಳು ಬೆಟ್ಟ ಇದೆ, ತತ್ವ ಸಿದ್ಧಾಂತಗಳು, ದೊಡ್ಡ ಪುರಾಣಗಳು. ಆಲಸ್ಯ ಜೀವನ, ಬರೀ ಸುಖದ ಸುಪ್ಪತ್ತಿಗೆ ಅಷ್ಟೇ ತಾನೇ? ನನ್ನನ್ನು ಕೇಳಿದರೆ ಶಿವನೇ, ನೀನು ಇಲ್ಲಿ ಉಳಿಯುವುದೇ ಸರಿ. ಈ ಕಲ್ಯಾಣದಲ್ಲಿ ಶರಣರು ಕರುಣೆಯುಳ್ಳವರು, ಮಾನವೀಯತೆಯ ಮೌಲ್ಯಗಳನ್ನು ಅಳವಡಿಸಿಕೊಂಡವರು. ಇಲ್ಲಿ ಮೇಲು ಕೀಳುಗಳಿಲ್ಲ, ವರ್ಗವರ್ಣಗಳಿಲ್ಲ, ಜಾತಿ ಭೇದಗಳಿಲ್ಲ, ಲಿಂಗ ಭೇದವಿಲ್ಲ, ಮಡಿಗಳ್ಳರಂತೂ ಮೊದಲೇ ಇಲ್ಲ. ಸಮರಸ ಜೀವನ ಪದ್ಧತಿ ಈ ಕಲ್ಯಾಣದಲ್ಲಿದೆ. ಆದರೆ ಇಂಥ ಸಮರಸ ಜೀವನ ನಿಮ್ಮ ಕೈಲಾಸದಲ್ಲಿ ಇದೆಯೇ ಶಿವನೇ? ದೇವಾನ ದೇವತೆಗಳ ಮಧ್ಯೆ ಭೇದ ಭಾವಗಳಿವೆ, ಸತ್ಯ ತಾನೇ? ಆಯ್ತಪ್ಪ ಮಾದೇ, ನಿನ್ನ ಈ ಮಾತುಗಳನ್ನು ಕೇಳಿ ನನಗೆ ನಾಚಿಕೆಯಾಗುತ್ತದೆ. ನಿನ್ನ ಕಾಯಕ ನಿಷ್ಠೆಯನ್ನು ನೋಡಿ ನನಗೆ ಬಹಳ ಸಂತೋಷವಾಯಿತು. ನಿನ್ನ ಭೂಪತ್ರೆ ಕಾಯಕದಲ್ಲಿ ನೀನು ಪರಮಸುಖಿಯಾಗಿರು. ನಿನ್ನಂಥ ಭಕ್ತನನ್ನು ಪಡೆದ ನಾನೇ ಧನ್ಯ. ಮಾಯವಾಗಿಬಿಟ್ಟಿಗ ಪರಮಾತ್ಮ, ನನ್ನ ಮಾತುಗಳಿಂದ ಬೇಸರವಾಯಿತು ನನ್ನಪ್ಪ. ಹೋಗಿ ಬಾ, ಈ ನನ್ನ ಮನದೊಳಗೆ ಕಾಯಕದೊಳಗೆ ಸದಾ ನೀನಿರುವೆ ಶಿವನೇ, ನೀನಿರುವೆ. ನನ್ನ ಶರಣರ ಪೂಜೆಗೆ ತಡವಾಯಿತು, ಬೇಗ ಹೋಗಬೇಕು. ಮಾತೆಯನವರೇ, ನಿಮ್ಮನ್ನು ಎಷ್ಟು ಕೊಂಡಾಡಿದರೂ ಸಾಕು. ನೀವು ಶಿವನೊಡನೆ ಆಡಿದ ಮಾತುಗಳನ್ನು ನಾವು ದೂರದಿಂದಲೇ ಆಲಿಸಿದೆವು. ಎಂಥ ಮಹತ್ವವೂ ನೀವು. ಹೂಗಾರ ಮಾದರಿಯ ನಿಮ್ಮ ಹೆಸರು ಕಲ್ಯಾಣದ ಚರಿತ್ರೆಯಲ್ಲಿ ಚಿರಸ್ಥಾಯಿಯಾಗಿ ಉಳಿದೆ. ಮಾದರಿಯನವರೇ, ಕಲ್ಯಾಣದ ತುಂಬ ನಿಮ್ಮದೇ ಸುದ್ದಿ. ನಿಮ್ಮನ್ನು ಶರಣರು ಕೊಂಡಾಡುತ್ತಿದ್ದಾರೆ. ಗಣ ಪದವಿಯನ್ನು ತಿರಸ್ಕರಿಸಿದವರು ಯಾರಾದರೂ ಇದ್ದರೆ ಅದು ನೀವೇ ಮಾದರಿಯನವರೇ, ನೀವೇ. ಶರಣರ ಕಾಯಕಗಳು ಕೈಲಾಸವನ್ನು ಕಂಡವರು ನೀವು. ಈ ನಿಮ್ಮ ಸದ್ಗುಣಕ್ಕೆ ಇಡೀ ಶರಣರ ಬಳಗವೇ ನಿಮ್ಮನ್ನು ಗೌರವಿಸಿ ಸತ್ಕಾರ್ಯ ಮಾಡಲಿದ್ದಾರೆ. ಗುರುಗಳೇ, ಸಕಲ ಶರಣರಿಗೆ ಈ ಕಲ್ಯಾಣವೇ ಮನೆಯಾಗಿದೆ. ನನಗೂ ಸಹ ಈ ಕಲ್ಯಾಣವೇ ನನ್ನ ಮನೆಯಾಗಿದೆ. ಕಾಯಕ ಭಕ್ತರಾದ ನನಗೆ ನೀವೇ ಗುರುಗಳು. ಲಿಂಗವಾಗಿ ಲಿಂಗವನಾಗಿ ನನ್ನ ಕಾಯಕ ನಿಷ್ಠೆಗೆ ನೀವೇ ಹೊನ್ನ ಭೂಗತಿಯಂತೆ ಗುರುದೇವ, ನೀವೇ ಹೊನ್ನ ಭೂಗತಿಯಂತೆ. ಶಿರವಾಗಿ ಕೈ ಮುಗಿಯುವೆ. ಶರಣ 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 ಶರಣ. ಅಪ್ಪನು ನಮ್ಮ ಮಾತಾಡ ಚೆನ್ನಯ್ಯ, ಅಪ್ಪನು ನಮ್ಮ ಮಾತಾಡ ಚೆನ್ನಯ್ಯ, ಒಪ್ಪನು ನಮ್ಮ ದೋಹರ ಕಕ್ಕಯ್ಯ, ಒಪ್ಪನು ನಮ್ಮ ದೋಹರ ಕಕ್ಕಯ್ಯ, ಅಪ್ಪನು ನಮ್ಮ ಮಾತಾಡ ಚೆನ್ನಯ್ಯ, ಅಪ್ಪನು ನಮ್ಮ
ಹಿಂಗಾಗಿ ಹಳದ ತಾಯಿಯನ್ನು ಕಟ್ಟಿಯನ್ನು ಹೆಂಡಿನ ಬಿಟ್ಟು ವಾರಕ್ಕೆ ಸುತ್ತಾಡಿ ಕೊನೆಗೆ ಈ ಕಲ್ಯಾಣ ಮುಂಚೆ ಅಂತೆ ಹಂಗೋ ನಮ್ಮೂರು ಜಾಲೆ ಹಾಡು ಬಿಟ್ಟು ಮುಂಚೆನೇ ಹೂವಾರು ಮಾದರಿ ಬಂದು ಈ ಕಲ್ಯಾಣ ಸೇರಿನ ಅದು ನನಗೆ ಅನುಕೂಲ ಆತನ ಪರಿಚಯ ಹೇಳಿಕೊಂಡಿದ್ದರಿಂದ ನನಗೆ ಈ ಕಲ್ಯಾಣದಲ್ಲಿ ಇರುವುದಕ್ಕೆ ಒಂದು ನೆಲೆ ಸಿಕ್ತು. ಇಲ್ಲಿ ಒಂಟಿಯಾಗಿತ್ತು ನೆಮ್ಮದಿ, ಅಲ್ಲಿ ಜಂಟಿಯಾಗಿದ್ದ ಸಿಗಲಿಲ್ಲ. ಅದಕ್ಕೆ ಹಿರಿಯರು ಮಾತು ಹೇಳ್ಯಾರ 100 ಬೇಡ ಸೇರಿಸ್ಬೋದು, ಆದರೆ 2 ಜನ ಸೇರಿಸಲು ಕಷ್ಟ. ಮನೆ ಬಿಟ್ಟು ಓಡಿ ಬರುವಾಗ ಅತ್ತೆ ಸೊಸಿಗೆ ನನ್ನ ಜ್ಞಾನ ಗೊತ್ತಾಗಬಾರ್ದಂತ ಒಂದು ಉಪಾಯ ಮಾಡಿ ಬಸಪ್ಪನ ಬಾವಿ ಮುಂದೆ ಚಪ್ಪಲಿ ಬಿಟ್ಟು ಚಪ್ಪಲ ಮುಂದೆ ಈ ಕಲ್ಯಾಣಕ್ಕೆ ಬಂದ ಮೇಲೆ ಹೂಗಾರು ಮಾದಯ್ಯನ ದಯದಿಂದ ಅಡಪದ ಅಪ್ಪಣ್ಣನವರ ದರ್ಶನವಾಯಿತು. ಏನು ಕೆಲಸ ಮಾಡ್ತೀಯಾ ಅಂತ ಕೇಳಿ ನನಗೇನು ಕೆಲಸ ಬರ್ತದೆ ಸ್ವಾಮಿ, ನಾನು ದನ ಕಾಯೋದು ಅಂತ ಹೇಳಿದೆ. ಅದೇ ಕೆಲಸ ಮಾಡೋದು 10 ಎಮ್ಮೆ ಕೊಡಿಸ್ತೀವಿ ಸಾಧ್ಯ ಅಂತ ಕೇಳಿದ್ರು. ಅಯ್ಯೋ ಸ್ವಾಮಿ 10 ಸೊಸೆದೇ ಸಾಕಿನಿ 10 ಎಮ್ಮೆ ಕಾಯಿನಿ ಅಂತ ಕಷ್ಟ ಕೊಡಿಸು ಸ್ವಾಮಿ. 10 ಎಮ್ಮೆ ಕೊಡಿಸಿದ್ರು. ಅವತ್ತಿನಿಂದ ಇವತ್ತಿನವರೆಗೆ ನೆಮ್ಮದಿಯಿಂದ ಕಾಲ ಕಟ್ಟಿದ್ರು. ಉಶ್ಯಪ್ಪ, ನನಗಂತೂ ಸಾಕಾಗಿ ಹೋಗ್ತಲೇ ಗಂಗಿ, ಸಾಕಾಗಿ ಈಗ ನನ್ನ ನಡೆಯಕ್ಕಾಗದಿಲ್ಲವೇ ಯಾವುದು ಅವ್ರದ್ದು ಇದ್ದಂಗೈತಿ. ನನಗಂತೂ ಸಾಕಾಗಿ ಹೋಗ್ತಲೇ ಯವ್ವ ಗಂಗಿ, ಸಾಕಾಗಿ ಹೋಯ್ತು. ಅಯ್ಯಪ್ಪ ಹೌದು, ಓದೆಯ ಪಿಶಾಚ ಅಂದ್ರೆ ಒಂದೇ ಏನ್ ಮಾಡುತ್ತೀರ? ನಾ ಇಲ್ಲಿಂದ ಓಡಿದ್ರ ಎಮ್ಮೆ ತಾಳಿ ತೆಗೆದ್ಬಿಡ್ತು. ಇಲ್ಲೇ ನಿಂತ್ರ ಇವ್ರ ಕೈಯ ಸಿಕ್ಕು ಹುಚ್ಚಾಗ್ಬಿಡ್ತು. ಏನ್ ಮಾಡ್ಲಿ ಇವಾಗ ಅಂತ ಹಿಂಗೆ ಮಾಡಿ ಸರಿ. ನನಗಂತೂ ಸಾಕಾಗಿ ಹೋಯ್ತು. ಈ ಸಂಖ್ಯಾ ಹುಡುಕಿ ಅಂತೀನಿ. 1 ತಿಂಗಳು ಹೊತ್ತಾತು, ಕಾಲತ್ತು ನನ್ನಂತೂ ಸೋತು ಬಿದ್ದು ಹೋಗ್ತಾವ. ಎಲ್ಲಿ ಹಾಳಾಗಿ ಹೋಗ್ಯ ನನಗೆ ನಮ್ಮ ಮಗ ಅಂತೀನಿ. ಊರು ಬಿಟ್ಟು ಅವ್ನು ಜಾರಿ ಹುಡ್ಕೊಂತ ಕೊನೆಗೆ ಈ ಕಲ್ಯಾಣಕ್ಕೆ ಬಂದಿವಿ ಅಂತೀನಿ. ಆ ಹುಡುಗಿ ಮಗ್ಲಾಗ ಕುರಿಗ ಮನುಷ್ಯ ಹೇಳ್ದ, ಯಾರೋ ಹೊಸ ಮನುಷ್ಯ ಬಂದು ಈ ಕಲ್ಯಾಣಕ್ಕೆ ಸೇರ್ಕೊಂಡ ಅಂತ. ನಮ್ಮ ಹತ್ರ ಇರಬೇಕು ಅಂತ ಅನ್ಸೈತೆ ನನಗೆ. ಯಾವ ಮಾತು ವಿಚಾರ ಮಾಡೋದು ಇರ್ತೀವಿ. ನನಗಂತೂ ನಿಂದ್ರಕ್ಕಾಗೋದು, ಸುತ್ತಿ ಸಾಕಾಗಿ ಹೋಗ್ಬಿಟ್ಟೈತಿ. ಸ್ವಲ್ಪ ಹೊತ್ತು ಕುಂದ್ರ ಬಾರವ ಕುಂತು ದಣುವಾರಿಸುವಂತ ತಂಗಿ ತಂಗಿ ಅಲ್ಲಿ ಕುಂತವ್ರು ಯಾರೇ ವಿಚಾರ ಮಾಡತ್ತಿ. ನಮ್ಮ ಹತ್ರ ಸುಳ್ಳು ಸಿಗ್ಬೋದು. ಹಿಂಗಂತೀಯ ತಡಿಯ ಕೇಳ. ಓಯಪ್ಪ ಏಪ್ಪ ನಿನ್ನ ಕೇಳಕತ್ತೀವಿ. ಯಾರು? ಯಪ್ಪ ನಾವು ಅಯ್ಯಪ್ಪ ಅತ್ತಿ ಸೊಸಿ ಮಗನ್ ಕರ್ಕೊಂಡು ಹುಡ್ಕಾಡಕ್ ಹೋಗಿವೆ. ಯಪ್ಪ ತಿಂಗಳಾತು ಊರು ತಿರ್ಕೊಂತ ಕೇಳ್ಕೊಂತ ಈಗ ಬಂದಿ ನೋಡಿ ಕಲ್ಯಾಣ. ಯಪ್ಪ ಸಂಗಯ್ಯ ಅಂತ ನನ್ನ ಮಗ. ಈ ಕಡೆ ಎಲ್ಲಾರು ಬಂದಿದ್ದು ನೋಡ್ರಿ ನೀವು. ಹಂಗೇನಾರು ಗೊತ್ತಾ ಸಿಕ್ಕಿದ್ರೆ ನಾವು ಹೇಳ್ರಿ. ಯಪ್ಪ ತಂಗಿ ಇವ್ರು ಯಾರು ದೊಡ್ಡ ಮಹಾತ್ಮರಿದ್ದಂಗದ. ನಾನಿಷ್ಟು ಮಾತಾಡಿದ್ರು ಮಾತಾಡವಲ್ರು ಅಂದಮೇಲೆ ಇವರು ಮೌನ ತಪಸ್ವಿನೇ ಇರಬೇಕು. ಮಾತಾಡ್ಸಂದ್ರಿ ಅಂದಾಗ ಯಪ್ಪ ನಿಮ್ಮ ಹೆಸರೇನು? ಯಪ್ಪ ನೀವು ದೊಡ್ಡ ಮಹಾತ್ಮರು ಇದ್ದಂಗೆ. ಆದ್ರೆ ನನ್ನ ಮಗ ಸಂಖ್ಯೆ ಎಲ್ಲದ ನಮ್ಮ ಹೇಳಪ್ಪ ನೀವು ಪುಣ್ಯ ಬರ್ತೈತಿ. ಸ್ವಾಮಿ ಯಪ್ಪ ನನ್ನ ಗಂಡ ಎಲ್ಲರೂ ಹುಡುಕೊಡ್ರು. ಯಪ್ಪ ಏನು ಸಿಟ್ಟು ಹೇಳಕ್ಕ ಒಂದು ಮಾತು ಬರ್ತೈತಿ, ಒಂದು ಮಾತು ಹೋಗ್ತೈತಿ. ಸಿಟ್ಟಿಗೆ ಒಂದು ಮಾತು ಅಂದ್ರೆ ಮನೆ ಬಿಟ್ಟ ಹೋಗೈತಿ. ಯಪ್ಪ ಹ್ಯಾಂಗಾರ ಮಾಡಿ ನನ್ನ ಮಗನೇ ಭಾಗ್ಯ ಉಳಿಸ್ಕೊಡು. ಯಪ್ಪ ದೊಡ್ಡ ಮಹಾತ್ಮ ಇದ್ದಂಗಪ್ಪ. ಯಪ್ಪ ಹೆಂಗಾರ ಮಾಡಿ ನನ್ನ ಮಗನ ಹುಡುಕೊಡಪ್ಪ. ನಿನ್ನ ಕರ್ಣೆಯರ ನನ್ನ ಮೇಲೆ ತೋರಪ್ಪ. ಯಪ್ಪ ದಯವಿಟ್ಟು ಬಾಯಿ ಬಿಟ್ಟು ಮಾತಾಡಪ್ಪ. ಕರುಣ
ಮುಂದೆ ತೋರು. ಮೌನಿ ಆಗಬೇಡ, ಮಾತಾಡು. ಮಾತಾಡೋ ಯಪ್ಪ ಮಾತಾಡು. ಮಕ್ಕಳೇ, ನೀವಿಬ್ಬರು ಅತ್ತೆ ಸೊಸೆಯರಲ್ಲವೇ?